ಇನ್ನೊಂದು ಸರ್, ಬಿಜೆಪಿ ಆರೋಪಿಸ್ತಾ ಇದ್ದಾರೆ ಮೆಟ್ರೋ ದರ ಕಾಂಗ್ರೆಸ್ ಗೌರ್ಮೆಂಟ್ ಏರಿಕೆ ಮಾಡಿದೆ. ನೋಡ್ರಿ, ಮೆಟ್ರೋ ಅಂತ ಅಂದ್ರೆ ಬಹುಶಃ ಎಲ್ರಿಗೂ ಕೂಡ ಒಂದು ತಪ್ಪು ಕಲ್ಪನೆ ಇದೆ. 10% ಗವರ್ಮೆಂಟ್ ಆಫ್ ಇಂಡಿಯಾ ಕಾಂಟ್ರಿಬ್ಯೂಷನ್ ಇರೋದು, 10% ಸ್ಟೇಟ್ ಗವರ್ಮೆಂಟ್ ಕಾಂಟ್ರಿಬ್ಯೂಷನ್ ಇರ್ತಕ್ಕಂಥದ್ದು, 80% ಲೋನ್ ಅನ್ನ ಸರ್ಕಾರ ಕೇಂದ್ರ ಸರ್ಕಾರದ ಭದ್ರತೆ ಮೇಲೆ ಸಾಲ ಕೊಟ್ಟಿದ್ದಾರೆ. ಲ್ಯಾಂಡ್ ಅಕ್ವಿಷನ್ ಸಂಬಂಧಪಟ್ಟಂತೆ ಹಣ ಸಂಪೂರ್ಣವಾಗಿ ರಾಜ್ಯ ಸರ್ಕಾರನೇ ಹೊರಬೇಕಾಗಿದೆ. ಸೊ ನಿರ್ವಹಣೆ ಪೂರ್ತಿ, ಮೆಟ್ರೋ ನಿರ್ವಹಣೆ ಪೂರ್ತಿ ಕೇಂದ್ರ ಸರ್ಕಾರದ ಕೈಯಲ್ಲೇ ಇದೆ, ರಾಜ್ಯ ಸರ್ಕಾರದ ಕೈಯಲ್ಲಿ ಏನೂ ಇಲ್ಲ. ರಾಜ್ಯ ಸರ್ಕಾರ ತನ್ನ ಪ್ರಸ್ತಾವನೆಯನ್ನ ಕೇಂದ್ರ ಸರ್ಕಾರಕ್ಕೆ ಕಳಿಸಿದೆ ಹೊರತು ಏನಾದ್ರು ಅಭಿವೃದ್ಧಿ ವಿಚಾರದಲ್ಲಿ ಬೇರೆ ಇನ್ಯಾವುದು ಕೂಡ ಅಲ್ಲ. ಇವತ್ತು ಅವ್ರಿಗೆ ಅಷ್ಟೊಂದು ಪ್ರೀತಿ ಇತ್ತು ಕರ್ನಾಟಕದ ಮೇಲೆ ಅಂತ ಹೇಳಿದ್ರೆ ಅವರು ಹೆಚ್ಚಿನ ಅನುದಾನನ ಕೊಟ್ಟು ಕರ್ನಾಟಕದ ಕನ್ನಡಿಗರ ಮೇಲೆ ಆಗ್ತಾ ಇರ್ತಕ್ಕಂಥ ಮೆಟ್ರೋ ಹೊರೆಯನ್ನ ಕಡಿಮೆ ಮಾಡಿದ್ರು. 10% ಶೇರ್ ಕೊಡೋದನ್ನ 40% ಶೇರ್ ಕೊಡ್ತಾರೆ. ಹೌದಾ ಅಲ್ವಾ? ಅದನ್ನ ಬಿಟ್ಬಿಟ್ಟು ಬಡ್ಡಿ ದರ ಕಟ್ಟಬೇಕು ಅಂತ ಅಂದ್ರೆ ಬಡ್ಡಿ ಫಿಕ್ಸ್ ಮಾಡಿರೋರು ಕೇಂದ್ರ ಸರ್ಕಾರದವ್ರೆ, ಸಾಲದವರನ್ನ ಜನರ ಮೇಲೆ ಹಾಕ್ತಾ ಇರೋರು ಅವರೇನೇನ. ಮೆಟ್ರೋ ನಡಿಬೇಕು ಅಂತ ಹೇಳಿ ಮೆಟ್ರೋ ಬೋರ್ಡ್ ತೀರ್ಮಾನ ಮಾಡಿ ಅದನ್ನ ಕೇಂದ್ರ ಒಪ್ಪಿಗೆ ಕೊಟ್ಟಿರ್ತಕ್ಕಂಥದ್ದು. ಕೇಂದ್ರದ ಮೇಲೆ ಕೆಲವು ಸಂಸತ್ ಸದಸ್ಯರ ಹೇಳಿಕೆಗಳನ್ನು ನೋಡಿದ್ದೇನೆ, ಬಿಜೆಪಿ ನಾಯಕರ ಹೇಳಿಕೆಗಳನ್ನು ನೋಡಿದ್ದೇನೆ, ಗಮನಿಸಿದ್ದೇನೆ. ಬಹುಶಃ ಅವ್ರಿಗೇನಾದ್ರೂ ಜವಾಬ್ದಾರಿ ಇತ್ತು ಅಂತ ಅಂದ್ರೆ ಮೆಟ್ರೋಗೆ ಕೊಡ್ತಕ್ಕಂಥ ಪಾಲಿನ ಏನು ಹಣವನ್ನ ಕೇಂದ್ರ ಸರ್ಕಾರದ ಪಾಲನ್ನ ಹೆಚ್ಚಿಗೆ ಮಾಡಲಿ. ಅದಕ್ಕೆ ಅವರು ನಾಯಕರುಗಳು ಯಾರ್ಯಾರು ವಿರೋಧ ಮಾಡ್ತಾ ಇದ್ದಾರೆ ಅವರೆಲ್ಲರೂ ಕೂಡ ಕೇಂದ್ರ ಸರ್ಕಾರದ ಮುಂದೆ, ನರೇಂದ್ರ ಮೋದಿ ಅವರ ಮುಂದೆ, ಹಣಕಾಸು ಸಚಿವರ ಮುಂದೆ, ನಗರಾಭಿವೃದ್ಧಿ ರೈಲ್ವೆ ಮಂತ್ರಿಗಳು ಯಾರು ಕಟ್ಟರ್ ಅವರಿದೆ ಅವ್ರ ಮುಂದೆ ಹೋಗಿ 10% ಕೊಡ್ತಾ ಇರೋದನ್ನ 40% ಶೇರ್ ಅನ್ನ ಕೊಡ್ತಕ್ಕಂತ ಒಂದು ಔದಾರ್ಯವನ್ನ, ನಮ್ಮ ತೆರಿಗೆ ಹಣವನ್ನ ನಮಗೆ ಕೊಡಿಸುವಂತ ಕೆಲಸವನ್ನ ಮಾಡಲಿ. ಸರ್, ಈಗ ರಾಜ್ಯದ ಸಂಸದರು ತೇಜಸ್ವಿ ಸೂರ್ಯ ಒಂದು ಮಾತಾಡಿದ್ದಾರೆ, ರಾಜ್ಯ ಸರ್ಕಾರ ಪತ್ರ ಬರಲಿ ಕೇಂದ್ರಕ್ಕೆ ನರೇಂದ್ರ ಮೋದಿ ಅವರಿಗೆ, ಅವ್ರು ಕಡಿಮೆ ಮಾಡ್ತಾರೆ ಅನ್ನೋ ನಾವ್ಯಾಕ್ರಿ ಪತ್ರ ಬರೀಬೇಕು? ನಾವು ಪತ್ರ ಬರೆಯುವಂತದ್ದೇನಿದೆ? ಕಡಿಮೆ ಬೇಕು ಅಂದ್ರೆ ನಾವು ಪತ್ರ ಯಾತಕ್ಕೆ ಬರೀಬೇಕು? ಹಣ ಬೇಕು ಅಂತ ಕೇಳಿದೀವಿ, ಹಣ ಕೊಡ್ಸ್ರಪ್ಪ. ಈ ರಾಜಕೀಯ ಡ್ರಾಮಾ ಎಲ್ಲ ಬಿಟ್ಬಿಟ್ಟು ಹಣ ಕೇಳ್ತಾ ಇದೀವಿ, ಹಣ ಕೊಡ್ಸಿ. ನಮ್ಮ ತೆರಿಗೆ ಪಾಲಿನ ಹಣ ಬೇಕು ಅಂತ ಕೇಳಿದೀವಲ್ಲ, ಅದನ್ನ ಕೊಡಿಸಿ. ಅದಕ್ಕೆ ಉತ್ತರ ಹೇಳಿ. ನೀವು ಎತ್ಕೊಟ್ಕೊಂಡು ಬಾವುಟ ಹಿಡ್ಕೊಂಡು ಮೆಟ್ರೋ ಸ್ಟೇಷನ್ ಮುಂದೆ ಡ್ರಾಮಾ ಆಡೋದನ್ನ ನಿಲ್ಲಿಸ್ಬಿಟ್ಟು ಕೇಂದ್ರದ ತೆರಿಗೆ ಪಾಲಿನ ಹಣ ರಾಜ್ಯಕ್ಕೆ ಬರಬೇಕಾದಂತ ಹಣವನ್ನ ಕೊಡಿಸೋದ್ರಲ್ಲಿ ನಿಮ್ಮ ನೈಪುಣ್ಯತೆಯನ್ನ, ನಿಮ್ಮ ಬದ್ಧತೆಯನ್ನ, ನಿಮ್ಮ ಜನಾಭಿಪ್ರಾಯವನ್ನ ನೀವು ತಿಳಿಸಿ.